ಅಭಿ ಅವರೇ, ಇಷ್ಟು ಹೇಳಿದ್ದೀನಿ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಮ್ಮ ಕೆಲಸ ನಾವು ಮಾಡಲೇಬೇಕು, ಮಾಡ್ತೀವಿ. ಎಕ್ಸ್ಕ್ಯೂಸ್ ಮೀ. ಓಕೆ. ಹಾಂ, ಸರಿ, ನಾನು ನೋಡ್ತೀನಿ ಹಾಗಾದ್ರೆ. ಓಕೆ. ಎಸ್ ಮಿಸ್ಟರ್ ಅಭಿ. ಸರ್, ಆಫೀಸ್ ಒಳಗೆ ಯಾರೋ ಕನ್ಸಿಸ್ಟೆಂಟ್ ಆಗಿ ಚೀಟಿಂಗ್ ಮಾಡ್ತಾ ಇರ್ಬೋದು. ಅವ್ರ ಸಿಗ್ನೇಚರ್ ಕೂಡ ಯಾರೋ ಫೋರ್ಜರಿ ಮಾಡಿ ಫ್ರಾಡ್ ಕೆಲಸ ಮಾಡಿರ್ಬೋದು. ಅವರೇ ಈ ಕೆಲಸ ಮಾಡಿದ್ದಾರೆ ಅಂತ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನೀವು ರೆಡಿ ಇರಬೇಕು. ರೆಡಿ ಇದ್ದೀರಾ? ಸರ್, ನಮ್ಮ ಮತ್ತೆ ಹೀಗೆಲ್ಲ ಮಾಡಿದ್ದಾರೆ ಅಂದರೆ ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ. ಅಭಿ ಅವರೇ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಫೀಲಿಂಗ್ಸ್. ನಾನು ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸಂಪೂರ್ಣವಾಗಿ ನಂಬಿಕೆ ಬಂದ ಮೇಲೇ ಮೋಸ ಮಾಡೋಕ್ಕಾಗೋದು. ಇದನ್ನೆಲ್ಲ ನಿಮಗೆ ನಂಬೋಕ್ಕಾಗ್ತಿಲ್ಲ ಅಂದರೆ ಸಂಯುಕ್ತ ಅವರು ಸ್ಮಾರ್ಟ್ ಆಗಿ ಗೆದ್ದಾಗಿದೆ. ಇದರಲ್ಲೆಲ್ಲ ಫ್ರಾಡ್ಗಳು ಯೂಸ್ ಮಾಡೋ ಮೊದಲನೇ ಕಾರ್ಡ್ ಯಾವ್ದು ಗೊತ್ತಾ? ಎಮೋಷನಲ್ ಕಾರ್ಡ್. ಸರ್, ನಿಮ್ಮ ಮುಂದೆ ಸಂಯುಕ್ತ ಅವ್ರು ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ನಿಜವಾಗ್ಲೂ ಸಂಯುಕ್ತ ಅವರು ತುಂಬ ಒಳ್ಳೆ ವ್ಯಕ್ತಿ. ಒಂಥರ ಸಾಧು ಅಂತ ಹೇಳ್ಬೋದು. ಯಾವತ್ತೂ ಅಧಿಕಾರಕ್ಕಾಗಲಿ, ಹಣಕ್ಕಾಗಲಿ ಅಥವಾ ಪ್ರಾಪರ್ಟಿಗಾಗಲಿ ಯಾವತ್ತೂ ಆಸೆ ಪಟ್ಟವ್ರಲ್ಲ. ಅಂಥವ್ರು ಈ ರೀತಿ ಎಲ್ಲ ಮಾಡ್ತಾರೆ ಅಂದರೆ ನಾವು ಖಂಡಿತ ನಂಬಕ್ಕಾಗಲ್ಲ ಸರ್. ಫ್ಯಾಮಿಲಿ ಮೇಲೆ ಅವ್ರಿಗೆ ತುಂಬ ಕೇರ್ ಇದೆ ಸರ್. ಅಭಿನ ತನ್ನ ಮಗನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಅಂಥವ್ರು ಮೋಸ ಮಾಡ್ತಾರೆ ಸರ್. ಮೇಡಮ್, ಐ ಡೋಂಟ್ ನೋ ಅಬೌಟ್ ದೀಸ್ ಥಿಂಗ್ಸ್. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಮಾತು ಹೇಳ್ತೀನಿ. ನೋಡೋಕ್ಕೆ ಒಳ್ಳೆಯವರಾಗಿದ್ದವರು ನಿಜವಾಗ್ಲೂ ಹಾಗೇ ಇರಬೇಕು ಅಂತೇನಿಲ್ವಲ್ಲ. ಇಂಥ ಕ್ರಿಮಿನಲ್ಗಳಿಗೆ ಯಾವಾಗಲೂ ಎರಡು ಮುಖ ಇದ್ದೇ ಇರುತ್ತೆ. ಎಲ್ರ ಮುಂದೆ ಒಂದು, ಬೆನ್ನ ಹಿಂದೆ ಒಂದು. ಇದು ಯಾವಾಗಲೂ ಹೀಗೆ ವರ್ಕ್ ಆಗೋದು. ಅತ್ತೆ ಕ್ರಿಮಿನಲ್ ಅಂತ ಕೇಳಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಶ್ರಾವಣ್. ನನಗೂ ಹಿಂಸೆ ಆಗ್ತಿದೆ ಅಭಿ. ಆದರೆ ಏನು ಮಾಡೋದು? ಇವ್ರು ಇಷ್ಟೊಂದೆಲ್ಲ ಹೇಳ್ತಿರೋದು ನೋಡಿದ್ರೆ ಇದೆಲ್ಲ ನಡೆದಿರೋದಕ್ಕೆ ಸಾಧ್ಯನಾ ಅಂತ ನನಗೂ ಶಾಕ್ ಆಗ್ತಾ ಇದೆ. ಆದರೆ ನೀನು ಸಮಾಧಾನ ಮಾಡ್ಕೊ ಪ್ಲೀಸ್.